ದೇ ಆರ್ ಗೋಯಿಂಗ್ ಟು ವಿಚ್ ರೆಸಾರ್ಟ್? ಸಮ್ ರೆಸಾರ್ಟ್ ಅಲ್ಲ, ಮೇನ್ ಆಗಿ ಹೋಗ್ತಿರೋದು ಕೊರ್ಗಜ್ಜ ಟೆಂಪಲ್. ದೇ ಆರ್ ಗೋಯಿಂಗ್ ಟು ಮಂಗಳೂರು. ಬರೀ ಬಜ್ಜಿ ಬ್ಯಾಟಿಂಗ್ ಇವ್ರದ್ದು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ತುಂಬ ಚೆನ್ನಾಗಿದೆ ಪ್ಲೇಸ್. Hi guys, I'm Nitin NJ. He's my friend. He's also Nitin. And here's my mummy. Here is Vishnu Anna and Nitin is your mummy. My mummy Tarana. Mummy Tarana. Sara aunty. ಇವಾಗ ನಾವೆಲ್ಲ ಹೋಗ್ತಿದೀವಿ ಅಂದ್ರೆ ಮಂಗಳೂರಿಗೆ. ಮಂಗಳೂರಿಗೆ ಹೋಗ್ತಾ ಇದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಘಾಟ್ ಸೆಕ್ಷನ್. ನಾವು ಏನಕ್ಕೆ ಹೋಗ್ತಿರೋದು ಅಂದರೆ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಕೊರ್ಗಜ್ಜ ಟೆಂಪಲ್ಗೆ. 3 ವರ್ಷದಿಂದ ನಮ್ಮ ಮಮ್ಮಿಗೆ ಪ್ಲ್ಯಾನ್ ಇತ್ತು ಆ ಟೆಂಪಲ್ಗೆ ಹೋಗ್ಬೇಕಂತ, ಬಟ್ ಹೋಗೋಕ್ಕಾಗಲಿಲ್ಲ. ಬಟ್ ನಾಳೆ ಫೈನಲ್ ಆಗಿ ನೆನ್ನೆ ಸಡನ್ ಪ್ಲ್ಯಾನ್ ಮಾಡಿದ್ದಕ್ಕೆ ದೇವ್ರನ್ನೇ ನಮಗೆ ಕರ್ಸ್ಕೊತಿರೋದು. ಸೊ ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊತಿದ್ದೀನಿ. ಲೆಟ್ಸ್ ಸಿ. ಈ ಸಾಂಗ್ ಗೊತ್ತಾ ನಿಮಗೆಲ್ಲ? ತಮಿಳ್ ಸಾಂಗ್, ರಜನಿಕಾಂತ್ ಸಾಂಗ್ ಇದು, ವಿಲಮೈ ತಿರುಂಬುದೆ. ಈ ಸಾಂಗು ಈ ವೆದರ್ಗೂ ತುಂಬ ಸೆಟ್ ಆಗ್ತಿದೆ, ಮ್ಯಾಚ್ ಆಗ್ತಿದೆ. ನೋಡಿ ನೀವೇ. இளமை திரும்புதே புரியாத புலிராச்சே இதய துடிப்பிலே பனி காட்டும் சூடாச்சே துள்ளி குடிக்கிடு நெஞ்சம் தூக்கம் வருகிற கொஞ்சம் நாரை வருகிற அஞ்சம். ಸಡನ್ನಾಗಿ ಮಳೆ ಬಂದುಬಿಡ್ತು, ತುಂಬ ಜೋರಾಗಿ ಬರ್ತಿದೆ. ನಮ್ಮ ಮಮ್ಮಿ ತಮಿಳ್ ಸಾಂಗ್ ಬೇಡ, ಕನ್ನಡ ಬ್ಲಾಗ್ ಮಾಡ್ತಿದ್ದೆ, ಕನ್ನಡ ಸಾಂಗ್ ಮಾಡು ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ನಾನು ಕನ್ನಡ ಸಾಂಗ್ ಪ್ಲೇ ಮಾಡ್ತಾಯಿದ್ದೀನಿ. ನೋಡಿ ನೋಡಿ ಆಂಟಿ, ಕನ್ನಡ ಸಾಂಗ್ ನಿಮಗೋಸ್ಕರ. ಕೇಳಿಸ್ತಿದ್ಯಾ? ಲೈಟ್ ಪರವಶನಾದೆನು ಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಕಳೆಯಕು ಮುನ್ನವೇ ಇದಕ್ಕಿಂತ ಬೇರೆ ಇನ್ನು ಸಿಗಬಾರದಿತ್ತು ನೀನು ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಪಡೆಯುವ ಮುನ್ನವೇ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಪ್ರಣಯಕ್ಕೂ ಮುನ್ನವೇ. ವಿಂಡೋ ಓಪನ್ ಮಾಡೋಕ್ಕಾಗಲ್ಲ, ಇಲ್ಲಿ ಹಿಂಗಿಂದನೇ ತೋರಿಸ್ತೀನಿ. ನೆಕ್ಸ್ಟ್
ನೆಕ್ಸ್ಟ್ ಲೆವೆಲ್ ಆಂಟಿ. ಯಾವಾಗ್ಲೂ ಚೆನ್ನಾಗಿ ಓಡಿಸ್ತಾರೆ. ಅಣ್ಣ ಇನ್ನು ಏನೋ ಬೇಕಣ್ಣ. ಇವತ್ತು ನಿಮ್ಮಿಂದ ತುಂಬಾ ಸ್ಲೋ ಆಗಿ ಓಡ್ತಿದ್ದಾನೆ. ಅಲ್ವಾ ಆಂಟಿ? ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನನ್ನದೇ ಒಳಗೆ ನೀಡಿದು ಆಂಟಿ ತುಂಬಾ ಟೆನ್ಷನ್ ಆಗ್ತಿದ್ದಾರೆ SP ಡ್ರೈವಿಂಗ್ ನೋಡ್ಬಿಟ್ಟು. ಹತ್ರ ಹೋಗ್ಬೇಡ, ಮೆತ್ತಗೆ ಹೋಗು, 60 ಹೋಗು, 40 ಹೋಗು ಅಂತ. ಬಾಯ್ಸ್ ನಾವೆಲ್ಲ ಒಟ್ಟಿಗೆ ಹೋದ್ರೆ ಫುಲ್ 100. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಜಸ್ಟ್ ಡ್ಯಾಡ್ ನೋಡು, ಇಲ್ಲೂ ನಿನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು. ನೀವು ಬಂದಿದ್ರೆ ಚೆನ್ನಾಗಿರೋದು. ಜಸ್ಟ್ ಬೂಮ್ ಬ್ಯಾಕ್ ಸ್ಟ್ರೈಕ್. ಹೌದು, ನಮ್ಮ ಡ್ಯಾಡಿ ಬಂದಿದ್ರೆ ಪಕ್ಕ ನಿದ್ದೆ ಮಾಡಿರೋರು. ಯಾಕಂದ್ರೆ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ. ದಿಸ್ ಈಸ್ ಮೈ ಸಂಜನಾ ಅಕ್ಕ ಸಾಂಗ್. ವಿ ಆರ್ ಪ್ಲೇಯಿಂಗ್ ಇನ್ ದಿಸ್ ವ್ಯೂ. ಮಳೆ ಸಾಂಗ್. ಯು ನೋ ದಿಸ್ ಸಾಂಗ್? ಇಟ್ಸ್ ಮೈ ಫೇವರೇಟ್ ಸಾಂಗ್. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಮಳೆ ಬರ್ತಿದೆ. ಈ ಸಾಂಗ್ ಸಕ್ಕ ಸೆಟ್ ಆಗ್ತಿದೆ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗಾಯ್ಸ್ ಫೈನಲಿ ರೀಚ್ ಆದ್ವಿ. ನಮಸ್ತೆ ಬೆಂಗಳೂರು, ಇಲ್ಲ ಸಾರಿ ನಮಸ್ತೆ ಮಂಗಳೂರು ರೆಸಾರ್ಟ್ಗೆ. ಇವಾಗ ಟೈಮ್ ಏನಂದ್ರೆ ಶಾರ್ಪ್ 10:1 ಇವಾಗ ಟೈಮು. ಅನ್ಕೊಂಡಿರ್ಲಿಲ್ಲ ಇಷ್ಟು ಲೇಟ್ ಆಗುತ್ತೆ ಅಂತ. ನೋಡಿ ತುಂಬಾ ಲೇಟ್ ಆಗುತ್ತೆ. ಇಲ್ಲ ಆಂಟಿ, ತುಂಬಾ ಬೋರ್ ಆಯ್ತು ನನಗೆ ಕಾರಲ್ಲಿ ಕೂತಿ. ಇವಾಗ ಕಾಣಿಸಲ್ಲ ಮುಖ. ಫೈನಲ್ ರೀಚ್ ಆದ್ವಿ. ಇಲ್ಲಿ ಏನು ಜ್ಯೂಸ್ ಅಂಗಡಿನೂ ಇಲ್ಲ ಅಂತ ಬೇಜಾರಾಗ್ತಿದೆ. ಅದು ಯಾಕೆ ಅಂದ್ರೆ ಒಂದು ರಿಸಾರ್ಟ್ ಇತ್ತು, ಆ ರಿಸಾರ್ಟ್ ಕ್ಯಾನ್ಸಲ್ ಆಗ್ಬಿಡ್ತು ಸಡನ್ ಆಗಿ. ಅದಕ್ಕೆ ಪರವಾಗಿಲ್ಲ, ಇನ್ನೂ ಚೆನ್ನಾಗಿರೋ ರಿಸಾರ್ಟ್ ಸಿಕ್ಕಿದೆ. ಬೀಚ್ ಹತ್ರ, ಬೀಚ್ ವ್ಯೂ ಪ್ಲೇಸ್ ಫುಲ್ಲು ಕಚ್ಚೆ ಇದೆ. ದಿಸ್ ನಮಸ್ತೆ ರೆಸಾರ್ಟ್. ಇದು ಅಲ್ಲಿ ಕಾಣಿಸುತ್ತೆ. ಹಾಯ್ ಮಾಯ್, ರೀಚ್ ಆಯ್ತಾ? ಎಷ್ಟು ಇಂಚ್ ಜರ್ನಿ ಕಾರ್ಲೆ? ಜರ್ನಿ ಏನು ಫುಲ್ ಹಾಡು ಮಜಾ, ತುಂಬಾ ಚೆನ್ನಾಗಿತ್ತು. ನಾನು ಹೆಂಗ್ ಅನಿಸ್ತು ಜರ್ನಿ ಕಾರಲ್ಲಿ? ಹಂಗ್ಲೇ ಹೇಳ್ಬಿಡ್ತೀವಿ, ಜಾಸ್ತಿ ಹೇಳಿ. ನೋಡಿ ಇದರಲ್ಲಿ ಗೊತ್ತಾಗ್ತಿದೆ ಜರ್ನಿ ಹೆಂಗಿದೆ ಅಂತ. ಹೆಂಗ ಆಂಟಿ ಅನ್ಸ್ತು ಜರ್ನಿ? ಜರ್ನಿ ಸೂಪರ್ ಆಗಿತ್ತು. ಎಂಜಾಯ್ ಇಂದಾನೆ ಸೂಪರ್ ಆಗಿತ್ತು ಜರ್ನಿ. ಯಾಕೆ ಆಂಟಿ ನನ್ನಿಂದ ಖುಷಿ ಆಯ್ತು. ಥ್ಯಾಂಕ್ ಯು ಆಂಟಿ. ಹೌದಂಟಿ, ನನಗೂ ತುಂಬ ಖುಷಿ ಆಯಿತು. ಬೋರೇ ಆಗಿಲ್ಲ. ನಾನು ಫಸ್ಟು ಬರೋಣ ಅಂತ ಹೇಳ್ತಿದ್ದೆ. ಸಡನ್ನಾಗಿ ಬಂದಿದ್ದಕ್ಕೆ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಹ್ಯಾಪಿ ಅನಿಸ್ತಿದೆ ಅಲ್ವಣ SP? ಹೆಂಗೋ ಅನಿಸ್ತು ನಿನಗೆ? ಮೇಯ್ನ್ ಇನ್ನ ಕೇಳ್ಬೇಕಪ್ಪ. ಕಾರ್ ಓಡಿಸೋ ನೀನು, ಕಾಲು ಹೆಂಗಿದೆ? ಬೂಸ್ಟ್ ಆಗಿಬಿಟ್ಟಿದೆ. ಬೂಸ್ಟ್ ಆಗ್ಬಿಟ್ಟಿದ್ಯಾ? ನಾಳೆನೇ ಓಡಿಸ್ಬೋದಾ ನೀನು? ಓಡಿಸ್ಬೋದು. ಬ್ಯಾಗ್ ಎತ್ತಿನ ಬರೀங்களா? நான் போகிறேன். நீ ஆஃப் பண்ணு. பேக் எத்தனை வரட்டா? நீ ஃபர்ஸ்ட் ஆஃப் பண்ற டேய். பரவாயில்ல, ನೀ ಫಸ್ಟ್ ಆಫ್ பண்ணு. ಏಯ್ ನೀನು ಆಫ್ ಮಾಡಿ ಮತ್ತೆ ಲಗೇಜ್ ತಗೊಳ್ಳೋ. ಆಯ್ತರಪ್ಪ, ಆಫ್ ಮಾಡ್ತೀನಿ. ಆಮೇಲೆ ಅಪ್ರಮ ಅವರ ಓಕೆ. ಫೈನಲಿ ವಿ ರೀಚ್ ನಮಸ್ತೆ ರೆಸಾರ್ಟ್. ಕಡಿಮಾಗಿದೆ ಬಿಲ್ಲು, ಚೆನ್ನಾಗಿದೆ. ಬೀಚ್ ಹತ್ರನೇ ಇರೋದು. ವೆಲ್ಕಮ್ ಟು ನಮಸ್ತೆ. ಇದೇ
ಇದೇನಾ ಲೈಟ್ ಇದೆ ಲೈಟ್ ನೋಡಿ ಹೊಸ ಲೈಟ್. ವೆಲ್ಕಮ್ ಟು ನಮಸ್ತೆ ಬೆಂಗಳೂರು. ನಮಸ್ತೆ ಮಂಗಳೂರಲ್ಲಿ. ಅಣ್ಣ ಇವತ್ತು ಫುಲ್ಲು ಸಿಂಗಿಂಗ್ ಅಲ್ಲಿದ್ದಾನೆ ಅಣ್ಣ. ನೋಡ್ರಿ ಲೆವೆಲ್ ಇದೆ ಅಲ್ಲಿ ಲೈಟ್ ಕಾಣಿಸ್ತಿದ್ದೆ ಇಲ್ವೋ ಕಾಣಿಸ್ತಿಲ್ಲ. ಇಲ್ಲಿಗೆ ನೀರಲ್ಲೋ ಇದು ನಾನು ಸ್ವಲ್ಪ ಇತ್ತು ಇದು ಹೊರಗಡೆ. ಏನೋ ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ನೋ ಸ್ವಿಮ್ಮಿಂಗ್, ಸ್ಲಿಪ್ರಿ ರಾಕ್ಸ್, ನೋ ಲೈಫ್ ಗಾರ್ಡ್, ನೋ ಎಂಟ್ರಿ ವಿತೌಟ್ ಪರ್ಮಿಷನ್. ಭಯ ಆಗ್ತಿದೆ. ನಿಜ ಭಯ ಆಗ್ತಿದೆ. ಭಯ ಮಾಡ್ತಿಲ್ಲ ಸ್ವಾಮಿ. ಗೊತ್ತಾ ಗೋಲಿ ಸೋಡಾ ಓಪನ್ ಮಾಡ್ತಾ ಇದೀವಿ, ಅದಕ್ಕೂ ವಿಡಿಯೋ ತೆಗ್ದಿದ್ದಾನೆ. ಗೋಲಿ ಸೋಡಾ ಓಪನ್ ಆಯ್ತು. ಮೂಗು ಗಮ್. ನೋಡಿ ಇದು ನಮ್ಮ ರೂಮ್. 3 ಜನ ಇರೋದಕ್ಕೆ 1 ಬೆಡ್ಡು. ಇಲ್ಲಿ ವಾಶ್ರೂಮ್ ನೋಡ್ಬೇಕಪ್ಪ. ಇವತ್ತಿಗೆ ನೆಕ್ಸ್ಟ್ ನಾಳೆ ಬೇರೆ ಕಡೆ ಶಿಫ್ಟ್ ಆಗ್ತೀವಿ. ಚೆನ್ನಾಗಿದೆ. ಅರ್ಜೆಂಟ್ಗೆ ಇದು ಸಿಕ್ಕಿರೋದು ಹೆಚ್ಚು ನಮಗೆ. ಟುಮಾರೋ ವಿ ಆರ್ ಗೋಯಿಂಗ್ ಟು ವೆರಿ ಸ್ಪೆಷಲ್ ರೆಸಾರ್ಟ್. ಅದರಿಂದ ಚೆನ್ನಾಗಿರುತ್ತೆ. ದೇ ಆಲ್ ಆರ್ ಗೆಟಿಂಗ್ ರೆಡಿ. ಈ ರೂಮ್ ಚೆನ್ನಾಗಿರುತ್ತೆ. ನಿಮ್ದು 3 ಇರ್ಲಿ ಅಂತ ನಿಮ್ಗೆ ಕರೆಕ್ಟ್ ಆಗಿರುತ್ತೆ ಅಂತ. Yes. ಫುಲ್ ಪೇಂಟಿಂಗ್ ಡಿಸೈನ್ಸ್ ಸೂಪರ್ ಆಗಿದೆ ನಮ್ಮ ರೂಮಲ್ಲಿ. ಹಾಂ ಇದು ಇದೆ ಅವ್ರಿಗೆ. ಅವ್ರು ಇದಾರಮ್ಮ. ಫಿಶ್ ಫ್ರೈ ಸಿಗುತ್ತಾ? ಸಿಗುತ್ತೆ ಆಂಟಿ. ಫಿಶ್ ಫ್ರೈ ಸಿಗುತ್ತಾ? ಹೊರಟು ಮೀನೆ ಸೆಮ್ಮೆ ಸಮಕಿರ ಪೈಗೆ ಮಾಡಿಸಿಕಿರ ನೆಕ್ಕೋರು ಪುಕ್ಕೆ ಎಲ್ಲಾರು ವಾಂಗ. ಈ ರೆಸಾರ್ಟ್ ಅಲ್ಲಿ ಕರೆಂಟ್ ಬೇರೆ ಹೋಯ್ತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಯ್ಯೋ ಕರೆಂಟ್ ಎಲ್ಲ ಹೋಗುತ್ತಾ ಇಲ್ಲಿ? ಸೊಳ್ಳೆ. ವಾಯ್ಸ್ ಕೇಳಿನೇ ಕರೆಂಟು ಹಾಕ್ಬಿಟ್ಟಿದ್ದಾರೆ ಅವರು. ಎಲ್ಲ ಆಲ್ ದ ಬೆಸ್ಟ್. ಗುಡ್ ನೈಟ್, ಬಾಯ್ ಬಾಯ್. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ತೋರಿಸಿದ ನೈಟ್ ವ್ಯೂ ಇದು ನೋಡಿ, ಬೀಚ್. ಬಾ ಅಲ್ಲಿ ದೂರದಲ್ಲಿ ಫಿಶರ್ಮೆನ್ಗಳ ಬೋಟ್ ತುಂಬ ಹೋಗ್ತಿದೆ. ತುಂಬ ಡೇಂಜರಸ್ ಆಗಿದೆ. ಬಟ್ ನೋಡ್ತಾ ಇದ್ರೆ ಇದು ನೋಡಿ, ಇದು ಎಲ್ಲ ಕಡೆ ನಾನು ಫಾಲೋ ಮಾಡ್ತಾನೆ ಇದೆ. ನಾನು ಇಲ್ಲಿದ್ರೆ ಇಲ್ಲೇ ಬರ್ತಿದೆ ನೋಡಿ. ಪಾಪಚ್ಚಿ ಆಂಟಿ ಫುಲ್ ರೆಡಿ. ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಹೋಮ ಇಟ್ಕೊಂಡಿದ್ದೆ. ನಮ್ಮ ಮಮ್ಮಿನೂ ಫುಲ್ ರೆಡಿ. ಚಪ್ಪಲಿ ಹಾಕೊಳ್ತಿದ್ದಾರೆ ಅವರು. ಹಾಂಡಲ್ ಮಮ್ಮಿ ಥರ. ನಮ್ಮ ಎಂಜೆನ ಫುಲ್ ರೆಡಿ ಅಪ್ಪ. ಒಳ್ಳೆ ಕಥೆನ ನೋಡಿ. ಎಲ್ಲ ಬ್ಯಾಗ್ ಎಲ್ಲ ಚೆಕ್ಔಟ್ಗೆ ಫುಲ್ಲು. ಓ ಇಲ್ಲಿ ಪೂಲ್ ಬೇರೆ ಇದೆ. ನೆನೆ ನೋಡೇ ಇಲ್ಲ ಈ ಪೂಲ್ನ. ದೇವಸ್ಥಾನಕ್ಕೆ ಹುಡುಗಿರು ಮಾತ್ರ ಈ ಥರ ಫುಲ್ಲು ಗ್ರ್ಯಾಂಡಾಗಿ ರೆಡಿ ಆಗಿ ಬರಬೇಕು. ನಮಗೆಲ್ಲ ಇಲ್ವಾ ಆ ಥರ ಗ್ರ್ಯಾಂಡಾಗಿ ರೆಡಿ ಆಗಕ್ಕೆ? ಎಷ್ಟು ಟೈಮ್ ತಗೊಂತಾರೆ? 2 hours ತಗೊಂತಾರೆ ಇದಕ್ಕೆ. ಆ್ಯಕ್ಚುಲಾಗಿ ಹೇಳೋ ಇಷ್ಟೊತ್ತು ನಿದ್ದೆ ಎಬ್ಬಿಸ್ತಾರೆ ಅವರು ಲೇಟ್ ಆಗಿರ್ತಾರೆ. ನಾವು ಕ್ಯಾಮ್ರಾದಲ್ಲಿ ಹೇಳ್ಬೇಕು. ಅದು ಆ್ಯಕ್ಚುಲಾಗಿ ನಾವು ಇಷ್ಟೊತ್ತವರೆಗೂ ಮಲಗಿದ್ದು 10 ನಿಮಿಷಕ್ಕೆ ರೆಡಿಯಾಗಿ ಬಂದಿರೋದು ನಾವು. 5 ನಿಮಿಷ ಮಳೆ ಬರುತ್ತೆ, 5 ನಿಮಿಷ ಬಿಸಿಲು ಬರುತ್ತೆ. ಬಿಸಿಲು ಜೊತೆನೇ ಮಳೆ ಬರ್ತಿದೆ. ರೈನ್ಬೋ ಇಲ್ಲಿ. ಹಾಂ ಈಗ ನೋಡಿ ಕಾಲಿದೆಯಾ?
ಹ್ಞೂ ಕಣೋ ಖಾಲಿ ಇಲ್ಲಲ್ಲಪ್ಪ. 10 ನಿಮಿಷ ಮುಂಚೆ ನೀನು ಎದ್ದೇಳಕ್ಕೂ ಮುಂಚೆ ಜೋರಾಗಿ ಬಂತ. ಹ್ಞೂ. ಇವಾಗ ಚೆಕ್ಔಟ್ ಆಗ್ತಿದ್ದೀವಿ. ಯಾರ ರೆಸಾರ್ಟು? ನಮಸ್ತೆ ಹೋಮ್ ಸ್ಟೇ ಅಂತ. ನೋಡ್ರಿ ಹೆಂಗೆ ಹೋಗ್ತಾವನೆ. ಆ್ಯಕ್ಚುಲಾಗಿ ಪೀಸ್ಫುಲ್ ಆಗಿದೆ, ಬಟ್ ನಾಟ್ ಫಾರ್ ಫ್ಯಾಮಿಲಿ. ಇಲ್ಲಿ ಬಾಯ್ಸ್ ಎಲ್ಲ ಫುಲ್ಲು ಪಾರ್ಟಿ ಮಾಡ್ತಿರ್ತಾರೆ. ಬಾಯ್, ನಮಸ್ತೆ ಮಂಗಳೂರು. ಹೆಂಗಿದೆ ನೋಡಿ. ನೈಟ್ ಒಂದಿನ ಸ್ಟೇಗೋಸ್ಕರ ನಾವು ಈ ರೆಸಾರ್ಟಿಗೆ ಬಂದಿರೋದು, ಹೋಮ್ ಸ್ಟೇಗೆ. ಇವಾಗ ನಾವು ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮೇಯ್ನ್ ಬಂದಿರೋ ಕಾರಣನೇ ಆ ಟೆಂಪಲ್ಗೆ ಹೋಗೋಕ್ಕೆ. ದೇವ್ರನ್ನ ನೋಡಬೇಕು, ತುಂಬ ಎಕ್ಸೈಟೆಡ್ ಆಗಿದೆ ದೇವ್ರನ್ನ ನೋಡ್ಬೇಕಂತ. ಯಾಕಂದರೆ ನಮ್ಮ ಮಮ್ಮಿ ಬೇಡ್ಕೊಂಡಿದ್ರು DKD ವಿನ್ ಆಗಬೇಕಂತ. ಆ್ಯಕ್ಚುಲಿ ನಮ್ಮ ಮಮ್ಮಿಗಿಂತ ಮುಂಚೆ ರಾಹುಲ್ ಮಾಸ್ಟರ್ ಅಂತ ಇದ್ರು, ಅವ್ರು ಬೇಡ್ಕೊಂಡಿದ್ರು ಗೆದ್ದರೆ ಈ ಟೆಂಪಲ್ಗೆ ಬರಬೇಕಂತ. ಆದರೆ ನಾವು ಬರೋಕ್ಕೆ ಆಗಲಿಲ್ಲ ಟೆಂಪಲ್ಗೆ, ಯಾಕಂದರೆ ಗೊತ್ತಿಲ್ಲ. ಆಮೇಲೆ ಮಮ್ಮಿನೂ ಬೇಡ್ಕೊಂಡ್ರು ಈ ಟೆಂಪಲ್ಗೆ ಹೋಗಲೇಬೇಕು ಅಂತ. 3 ವರ್ಷ ಆಯಿತು, 3 ವರ್ಷ ತಲ್ಕೊಂಡು ಬಂತು. ನಾವು ಫೈನಲಾಗಿ ಇವಾಗ ಹೋಗ್ತಾ ಇದ್ವಿ ಟೆಂಪಲ್ಗೆ. ಇದು ಯಾವ ಸಾಂಗ್ ಗೊತ್ತಾಯ್ತಾ? ಎಸ್, ನಮ್ಮ ಅಮೃತ ಅಕ್ಕ ಸಾಂಗ್. ಅಯ್ಯಂಗಾರ್ ಅವರನ್ನ ಅಮೃತ ಅವರೇ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾವಿರೋದು ಇವಾಗ ಉಡುಪಿಯಲ್ಲಿ. ಸೊ ಉಡುಪಿ ಹೋಟೆಲ್ ಸಹ ಹೋಗ್ತಾ ಇದೀವಿ. ಉಡುಪಿ ಹೋಟೆಲು ಮೂಲೆ ಟೇಬಲು. ಈ ಸಾಂಗಲ್ಲಿ ಅಮೃತಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಕ್ಚುಲಾಗಿ ಅಮೃತಕ್ಕ ತುಂಬ ಮಿಸ್ ಮಾಡ್ಕೊತಿದ್ದೀನಿ ನಿಮ್ಮನ್ನ. ನೆಕ್ಸ್ಟ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಮೂವಿಯಲ್ಲಿ, ನೋಡೋಣ ಏನಾಗುತ್ತೆ. ಇವಾಗ ಸಪ್ತಮಿ ಅಕ್ಕ, ಮೈ ಫೇವ್ರೆಟ್ ಪರ್ಸನ್. ಎಲ್ಲರೂ ಫೇವ್ರೆಟ್. ಸಪ್ತಮಿ ಅಕ್ಕ ಫೇವ್ರೆಟ್. ಉಡುಪಿಯಲ್ಲಿದ್ದೀವಿ, ಇವಾಗ ಮಂಗಳೂರಿಗೆ ಹೋಗ್ತಾ ಇದ್ವಿ ಕೊರಗಜ್ಜ ಟೆಂಪಲ್ಗೆ. ಸೊ ಸಿಂಗಾರ ಸೀರೆ ಸಾಂಗ್ ತುಂಬ ಆಪ್ಟ್ ಆಗ್ತಿದೆ ಈ ಲೊಕೇಶನ್ಗೆ. 3 ಜನದ್ದು ಮ್ಯಾಚ್ ಆಗ್ತಿದೆ. ಬರ್ತಾ ಮಳೆ ಮಳೆ ಆ ಸಾಂಗು. ಇವಾಗ ಉಡುಪಿಯಲ್ಲಿ ಉಡುಪಿ ಹೋಟೆಲು. ಇವಾಗ ಸಿಂಗಾರ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನು ಸ್ಪೆಷಲ್ ಅಂದರೆ ನಾನು 12th ಎಕ್ಸಾಮ್ CBSE ಎಕ್ಸಾಮ್ ಬಂದಿದ್ದು ಸ್ಕೂಲ್ಗೆ ಹೋಗುತ್ತೆ, ಅದೇ ಸ್ಪೆಷಲ್. ಎಲ್ಲೇ? ಅದೇ ಲೆಫ್ಟಲ್ಲಿ ಮುಂದೆ ಏನಕ್ಕೋ ಇಲ್ಲಿ ಬರ್ತಾ 12th ಎಕ್ಸಾಮ್? ಬೆಂಗಳೂರು ತಾನೆ ನೀನು? ಇದ್ದಿದ್ದೇ ಇಲ್ಲಲ್ಲ, ಅದಕ್ಕೆ ಶಾರದಾ ವಿದ್ಯಾನಿಕೇತನಲ್ಲಿ. ಶಾರದಾ ವಿದ್ಯಾನಿಕೇತನ. ಎಷ್ಟು ವರ್ಷ? 2 years. ಆದರೆ ನಾನು ಲೆಕ್ಕವಾಗಿದ್ದಿದ್ದು 9 months ಅಷ್ಟೇ. ಇದೆ ಕಣ ಲೆಫ್ಟಲ್ಲಿ. ಇಯರ್ಸ್ ಅಂತೆ. CBSE ಸ್ಕೂಲ್. ಇದೇ ಸ್ಕೂಲಲ್ಲಿ ಬರ್ದಿರೋದು. ಹೋಯ್ತು ಇನ್ನ ಪೋಯ. ಹೆಂಗ ಅನಿಸ್ತಾ ನೋಡಿದ್ದು? ನೆಕ್ಸ್ಟ್ ಲೆವೆಲ್ ಅಪ್ಪ. ಸ್ಕೂಲ್ ಎಷ್ಟು ಚೆನ್ನಾಗೈತೆ ಗೊತ್ತಾ? ನೋಡೋಣ ಗೊತ್ತಾಗ್ತಿಲ್ಲ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆಪ್ಪ, ಎಲ್ಲ ಸ್ಕೂಲಲ್ಲೂ ಇರುತ್ತೆ. ಇಲ್ಲಿ ನಮ್ಮ ಸ್ಕೂಲಲ್ಲೂ ಇತ್ತು. ಎಲ್ಲದಕ್ಕೂ ಸಪ್ರೇಟ್. ಡೈಲಿ ಸ್ವಿಮ್ ಮಾಡ್ಬೋದಾ? ವೀಕ್ಲಿ ಟ್ವೈಸ್. ಅದು ಕ್ಲಾಸಸ್ಸು ಇತ್ತಪ್ಪ ನಮಗೆ. ವೀಕ್ಲಿ ಟ್ವೈಸ್ ಸ್ವಿಮ್ಮಿಂಗ್ ಕ್ಲಾಸಸ್ ಅಂತಾನೆ ಕಂಡಕ್ಟ್ ಸಿಲೆಬಸ್ ಅಲ್ಲಿ ಇರ್ತಿತ್ತು. ರಿವರ್ ಮೌತ್ ಇದು. ರಿವರ್ ಮೌತ್ ಅಂತಾರೆ ಇದನ್ನ. ಈ ಗ್ರಿಲ್ ಎಲ್ಲ ಇರ್ಲಿಲ್ಲ. ಯಾಕೆ ಗ್ರಿಲ್ ಬಂದಿರೋದಂದ್ರೆ CCD ಓನರ್ ಸಿದ್ಧಾರ್ಥ ಹೆಗ್ಡೆ ಸತ್ತೋದ್ನಲ್ಲ, ಅದಕ್ಕೆ ಈ ಗ್ರಿಲ್ ಎಲ್ಲ ಹಾಕಿರೋದು ಹೊಸ್ದಾಗೆ. ಸೇಫ್ಟಿ ನಾನು ರೈಟ್ ಸೈಡ್ ಟ್ರೈನ್ ಹೋಗ್ತಿದೆ ನೋಡ. ಟ್ರೈನ್ ಹೋಗ್ತಿದೆ. ಬೆಂಗಳೂರು ಹೆಂಗಿದ್ದಿದ್ರೆ ಹೆಂಗಿರೋದಂತೆ? ನೆಕ್ಸ್ಟ್ ಲೆವೆಲ್ ಇರೋದು. ಹೆಲ್ದಿ ಆಗಿರ್ತಿದ್ವಿ ಎಲ್ರು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಫುಡ್ ಕೋರ್ಟ್ ತರ ಬರುತ್ತೆ ನೋಡು, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬೆಂಗಳೂರಲ್ಲಿ ಇಂಥ ಜಾಗ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್. ಫ್ಯಾಕ್ಟ್ರಿ ರೋಡ್ ಎಲ್ಲ ಈ ಥರ ಇರಬೇಕಾಯ್ತು. ಆದ್ರೆ ನಾವು ನಟರಾಜ್ ನಮ್ಮ ಬ್ರದರ್ನ ಮಿಸ್ ಮಾಡ್ಕೊತಾ ಇದ್ವಿ ತಿನ್ನೋದು ವಿಷಯದಲ್ಲೆಲ್ಲ. ಅಲ್ವಾ? ಅವರಾದ್ರೆ
ನಿಲ್ಸು ಫಸ್ಟ್, ಆಮೇಲೆ ದೇವ್ರಿಗೆ ಹೋಗೋಣ. ಡ್ಯಾಡಿ ಒಂದು 10 ಬ್ರೇಕ್ ತೊಗೊಂಡಿರೋರು ಈ ಗ್ಯಾಪಲ್ಲಿ. ಕೊರಗಜ್ಜ ಟೆಂಪಲ್ ಬಂದ್ವಿ ಫೈನಲ್ ಆಗಿ. ಇದು ಪಾರ್ಕಿಂಗ್, ತುಂಬ ಜನ ಬಂದಿದ್ದಾರೆ. ರೂಲ್ಸ್ ಇದೆಯೋ ಈ ಥರ ಕಟ್ಬೇಕಂತ? ಇಲ್ಲ ತಾನೆ, ಏನೋ ಪಂಚ ಕಟ್ಟೋದು ಗೊತ್ತಿಲ್ಲಪ್ಪ. ಇಲ್ಲಿ ಬಂದ್ಬಿಟ್ಟು ಪಂಚ ಕಟ್ಟಬೇಕು. ಅವ್ರೇನೋ ಇರುತ್ತೆ. ತುಂಬ ಜನ ಬಂದಿದ್ರು. ಅಲ್ಲ ಕಟ್ ಮಾಡಿ ಆಗುತ್ತಾ? ಎಷ್ಟು ಇದು? ಇದು ಒಂದು 100 rupees ಅಂತೆ. ಹೌದಾ? ಒಂದು ಸಾಕಲ್ಲ? ಇಬ್ರಿಗೂ? ಇಲ್ಲ ಒಂದೊಂದು ತೊಗೊಬಿಡೋಣ. ಇಲ್ಲ ಇಲ್ಲ ಅರ್ಧ ಕಟ್ ಮಾಡಿಸ್ಕೊಳ್ಳೋಣ. ಹಾಂ, ಕಟ್ ಮಾಡ್ತೀನಿ. ಅಷ್ಟು ಬೇಕಾ ನಿಮಗೆ? ಅಲ್ಲ ಹೂವು ಇರಲಿ ನಮ್ಮಿಬ್ಬರಿಗೆ ಫುಲ್ ಶಾಪಿಂಗ್ ಕೊರಗಜ್ಜ ಹಂಗೆ ಅಲ್ಲ, ಇವ್ರಿಗೆ ಮಾಡ್ಕೊಳ್ತಾರೆ. ಬಾರ್ಗೇನ್ ಮಾಡೋಕ್ಕಾಗ್ಲಿದ್ದಂಗೆ ಎಲ್ಲ ಅರ್ಧ ಮಾಡ್ಕೊತಿದ್ದಾರೆ ಹೂವನ. 2 ತಗೊಳ್ಳಿ ಜನ ಇದು. ಇಲ್ಲ ಎಲೆ ಅಡಿಕೆ ಚಕ್ಲಿ ಎಣ್ಣೆ ಎಷ್ಟು? 170. ಮಾಡಲ್ಲ ಎಷ್ಟು ಚೆನ್ನಾಗಿರ್ತಾರೆ. ಒಳಗೆ ವಿಡಿಯೋ ಮಾಡಬೇಡಿ ಮಗ, ಯಾರು ಬೈತಾರೆ. ಹೊರಗಡೆನೇ ಮಾಡ್ತಾರೆ. ಹೊರಗಡೆ ಬಂದಿದ್ದೀವಿ, ಹೊರಗಡೆಯಿಂದ ತೋರಿಸ್ತೀವಿ. ವಿಷ್ಣು ಗೋಪುರ ಹೋಗ್ಬಿಡುತ್ತೆ ಒಂದೇ ಸರಿ, ಸುಮ್ಮನೆ ಯಾಕೆ? Inside photo and videography is strictly prohibited, so we are going to off the video here. ಆನ್ ಮಾಡಲಿ. ಅಪ್ಪ ಅಲ್ಲೇ ನೋಡಲಿ, ಫೋನಲ್ಲಿ ಟ್ರೈ ಮಾಡೋಣ. ಪ್ರಸಾದ ನೋಡಿ, ಚಕ್ಲಿ ಜಾಗ. ಇದೆ ಆದಿಸ್ಥಳ, ಜೀವಂತ ಸಮಾಧಿ ಆಗಿರೋದು ಇಲ್ಲೇನೆ. ಫೋಟೋಗ್ರಫಿ ಇಸ್ ಪ್ರಾಹಿಬಿಟೆಡ್ ಅಂದ್ರೂ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಂಡಿದ್ದೀವಿ ಒಳಗಡೆ. ನಾವು ದೇವರು ಶಿಲೆ ಏನೋ ಒಂದು ಸ್ಕಲ್ಪ್ಚರ್ ಇರುತ್ತೆ ಅಂತ ಅಂದ್ಕೊಂಡ್ರೆ ದೇವ್ರು ಏನು ಗೊತ್ತಾ ಇರೋದು? ಸ್ಟೋನ್, 2 ಸ್ಟೋನ್. ಅದು ಏನಂದರೆ ಜೀವಂತ ಸಮಾಧಿ ಆಗಿದಾರಂತೆ ಅವರು. ಜೀವಂತವಾಗಿ ಜೀವಂತವಾಗಿ ಸಮಾಧಿ. ಅದಕ್ಕೆ ಜನ ಏನು ನಂಬ್ತಾರೆ, ಈಗಲೂ ಇಲ್ಲೇ ಜೀವಂತವಾಗಿ ಕೆಳಗಡೆ ಆಶೀರ್ವಾದಿಸ್ತಾರೆ ಅಂತ. ದೇವರಿಗೆ ಏನು ಬೇಕಂದ್ರೆ ಒಂದು ಬಿಯರ್ ಅಂತಿರೋಳು, ಎಣ್ಣೆ, ವಿಸ್ಕಿ, ಎಣ್ಣೆ, ಅದು ಅಲ್ಲಿ ಒಯ್ದ್ರೆ ಅಲ್ಲಿ ಕೆಳಗೆ 3 ಚಕ್ಲಿ ಅದನ್ನು ಎಣ್ಣೆ ಒಯ್ದ್ರೆ ಅಲ್ಲಿ ಕೆಳಗಡೆ ಹೋಗಂಗೆ ಮಾಡಿದ್ದಾರೆ. ಅದು ದೇವರು ಕುಡಿತಾರೆ. ಬಾವಿ ಒಳಗೆ ಏನೋ ಒಳಗೆ ಒಟ್ಟಿಗೆ ಅವ್ರಿಗೆ ರೀಚ್ ಆಗಂಗೆ. ಪರವಾಗಿಲ್ಲ, ಚೆನ್ನಾಗಿದೆ. ಪಾರ್ಕಿಂಗ್ ಇಷ್ಟು ದೊಡ್ಡದಿದೆ. ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಎಲ್ಲಿ ಗಂಟೆ ಹೋಗ್ತಿರೋದು? ಸೋಮನಾಥೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬರೀ 15 ಮಿನಿಟ್ಸ್ ತೋರಿಸ್ತಿದೆ. 15 ಮಿನಿಟ್ಸ್. ಸೋಮನಾಥ ಟೆಂಪಲ್ನ ಹತ್ತುತ್ತಿದ್ದೀವಿ ನಾವು. ಸೋಮೇಶ್ವರ ಟೆಂಪಲ್, ಸೋಮನಾಥ ಟೆಂಪಲ್ ಅಂತ ಇದೆ, ಬಟ್ ಮ್ಯಾಪಲ್ಲಿ ಸೋಮೇಶ್ವರ ಟೆಂಪಲ್ ಇದೆ. ಹೆಂಗೆಂಗೋ ತೂರ್ಕೊಂಡು ತೂರ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಮ್ಯಾಪಲ್ಲಿ ಸೋಮೇಶ್ವರ ಟೆಂಪಲ್ ಇದೆಯೋ ಅದಂಗೆ ಗೂಗಲ್. ಬಟ್ ಮೇಯ್ನಾಗಿ ಸೋಮನಾಥ ಟೆಂಪಲ್ ಅಂತಲೇ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಅಯ್ಯೋ, ಕ್ಲೋಸ್ ಆಗಿಬಿಟ್ಟಿದೆ. 5 ಗಂಟೆಗೆ ಓಪನ್ ಅಂತ ದೇವಸ್ಥಾನ. ಊಟ ಮಾಡ್ಕೊಂಡು ಹೋಗೋಣ. ಪ್ರಸಾದ ಬಂದ್ರೆ ಪ್ರಸಾದ ಕೊಡ್ತಿದ್ವಿ ಎಂಜಾಯ್ಗೆ. ಎಲ್ಲೂ ಕಾಣಲ್ಲ ಬಿಡ. ಸೂಪರ್ ಆಗಿದೆ, ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಟೆಂಪಲ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. 5 o'clock ಓಪನ್ ಅಂತೆ. ಚಾಣಿಕ್ಯ ಅನ್ನಪ್ರಸಾದ ಇದೆ ಅಂತ ಸ್ವಲ್ಪ ಎಲ್ಲ ಮಾಡಲಿ. ಸುಮ್ಮನೆ ಹೇಳ್ಬಿಟ್ಟ ಅಲ್ಲಿ ಹೋಗ್ಬೇಕು ಅಂತ. ಏನೋ ಹೇಳ್ಬೇಕು. ಅದಕ್ಕೆ ಬಾ ಅಲ್ಲೋಗೋಣ. ಅಮ್ಮ ಬೀಚ್ ಎಲ್ಲ ಕಾಣಿಸುತ್ತೆ. ರಾತ್ರಿ ಮಹಾಗಣಪತಿ ದೇವಸ್ಥಾನ. ಅಪ್ಪ ನೋಡ್ರಿ ಬೀಚು. ಯಪ್ಪ, ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್. ದಿಸ್ ಇಸ್ ಸೋಮೇಶ್ವರ ಟೆಂಪಲ್ ಬೀಚ್. ನೋಡಿ ಹೆಂಗಿದೆ ಅಪ್ಪ. ಇಲ್ಲಿ ಒಂದ್ಸಲಿ ನಾನು, ಅಪ್ಪ, ಅಕ್ಕ
ಬಂದಿದ್ವಿ. ಟೆಂಪಲ್ಗೆ ಒಂದ್ಸಲಿ ಬಂದಿದ್ವಿ ಎಲ್ಲ ಫ್ಯಾಮಿಲಿ ಜೊತೆ ವಿತ್ ಅಪರ್ಣ ಆಂಟಿ. ಆದರೆ ಕಾಲೇಜ್ ಟೈಮ್ಸಲ್ಲಿ ಒಂದ್ಸಲಿ ಔಟಿಂಗ್ ಬಿಟ್ಟಾಗ ನಾನು ಅಪ್ಪ ಅಕ್ಕ 3 ಜನ ಮಾತ್ರ ಅಲ್ಲಿ ಬಂದು ಅಲ್ಲಿ ಮುಂದೆ ಇದೆಯಲ್ಲ ಅಲ್ಲಿ ಬೀಚ್ ಕಾರ್ನರ್ ಅದೇ ಅಲ್ಲಿ 2 ಫೋಟೋ ಎಲ್ಲ ತೊಗೊಂಡ್ಬಿಟ್ಟು ಅದೆಲ್ಲ ಫ್ರಿಜ್ ಮ್ಯಾಗ್ನೆಟ್ ಮಾಡಿಸಿ ಇಟ್ಕೊಂಡಿದ್ದಾರೆ ಡ್ಯಾಡಿ. ಅಲ್ಲಿ ಹೋಗೋಣ ಅದರಲ್ಲಿ ಹೋಗ್ಬೋದಪ್ಪ. ಆ ಕಡೆಯಿಂದ ಹೋಗೋಣ ಬನ್ನಿ. ಫಸ್ಟು ಅನ್ನ ಪ್ರಸಾದ ಬನ್ನಿ ಆಮೇಲೆ ಮುಗಿದ್ರೆ ತಿನ್ಕೊಂಡು ಹೋಗೋಣ. ಅನ್ನ ಪ್ರಸಾದ ಮುಗಿಸ್ಕೊಂಡು ದೇವ್ರೇ, ನಮಗೆ ಊಟ ಕೊಡ್ತಿದ್ಯಲ್ಲ ದೇವ್ರೆ. ತುಪಾಕಿ ಇಂಥವೇ ಕಾಣಿಸೋದು ಇವನಿಗೆ. ಏನ್ ಗೊತ್ತಾ, ಎಲ್ಲ ಇದು ಬರ್ತಾರಲ್ಲ ಶಿಪ್ಪಲ್ಲಿ ಮೋಸ ಯಾರು ಬಂದ್ರೆ ಹೊಡಿಯಕ್ಕೆ ಇದರಲ್ಲಿ ಹೊಡಿಯಕ್ಕೆ ಡಿಶಮ್ ಅಂತ ಅದು ಖಾಲಿ ಪೈಪ್ ಲೈನ್ ಮಾಡಿರ್ತಾರಲ್ಲ ಹೊಡೆದಿರುತ್ತಲ್ಲ ಆ ಪೈಪಲ್ಲಿ ಮಾಡಿರೋದು. ಎಲ್ಲೋದ್ರು ಇಷ್ಟು ಬರ್ತಾರಲ್ಲಪ್ಪ. ಅದು ನೋಡಿದ್ರೆ ಒಳ್ಳೇದಂತೆ ಗರುಡ ಆ್ಯಕ್ಚುಲ್ ಆಗಿ. ಇದನ್ನು ನೋಡ್ರಿ, ಇವನು ಸ್ವಲ್ಪ ಅಂತ ಪಾಯಸ ಅಂದಿದ ತಕ್ಷಣ 2 ಸೌಟ್ ಹಾಕ್ಸ್ಕೊಂಡು ಸ್ವೀಟು ಆಯಿತು ಊಟ. ಈಗ ಸ್ಟೇಗೆ ಹೋಗ್ಬಿಟ್ಟು ಇಲ್ಲಿಂದ 2 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸದ್ಯ ಹತ್ರನೇ ಇದ್ದೀವಿ. ಶನಿ ಮಹಾರಾಜ ಕಾಲಿಂಗ್ ಅಸ್. ಶನಿವಾರ ಇವತ್ತು ಎಸ್, ವಾರ ಬೇರೆ ಶನಿಮಹಾರಾಜನ. ಬಿಸಿಲು ಬಂತು ನೋಡಿ. ಇಲ್ಲೇ ಐತೆ. ಓ ಇವ್ರದ್ದು ಫೋಟೋ ಸೆಷನ್ ಬೇರೆ. ಕೊಚ್ಚ ಕೊಚ್ಚ ಆಗ್ತಿದೆ, ಸೆಕೆ ಆಗ್ತಿದೆ. ಹ್ಯೂಮಿಡಿಟಿ ಹಾಂ, ಇಷ್ಟು ಮಳೆ ಬಂದ್ರೂ ಸೆಕೆ ಆಗ್ತಿದೆ. ಮತ್ತೆ ಹ್ಯೂಮಿಡಿಟಿ ಕರೆಕ್ಟಾಗಿದೆ. ಡಾಗ್ ನಿಂತ್ಕೊಂಡಿದೆ. ನಿದ್ದೆಯಿಂದ ಎಬ್ಬಿಸ್ತಾನೆ. ನೋಡಂಟಿ ಇವತ್ತು ಹೊಡಿತಾನೆ. ನಿದ್ದೆಯಿಂದ ಎಬ್ಬಿಸ್ತಾನೆ. ಏನಿಲ್ಲ, ಕಣ್ಣು ಓಪನ್ ಆಗಬೇಕು. ವಿಡಿಯೋ ನೋಡೋಣ. ಅದು ಕಣ್ಣು ಓಪನ್ ಐತೆ. ವಿಡಿಯೋಗೆ ಆಯ್ತಾ ಬಾರೋ ಮಿರಾಕಲ್ ಬೇ ಬೀಚ್ ವಿಲ್ಲಾ ಅಂತ. ಇಲ್ಲೇ ಹೊರಗಡೆನೇ ಬೀಚ್ ಇರುತ್ತೆ ಬಿಡೋ, ಪ್ರೈವೇಟ್ ಬೀಚ್. ಎಲ್ಲ ಹೊರಗಡೆ ಹೋಗೋದು ಬೇಡ. ಸಾಹೇಬ್ ರೂಮ್ಸ್ ಅಲ್ಲ ವಿಲ್ಲಾ. ಎಸ್ ಮಾಡಿದ್ಯಾ? ಹಾಂ, ಪರವಾಗಿಲ್ಲ. ಇದೇ ಥರನಾ ಮಿರಾಕಲ? ಅಲ್ಲಿ ಇದೆ ನೋಡಿ ರಾಯಲ್ ಗಾರ್ಡನ್. ನನಗೆ ಯಾಕೋ ಮಿರಾಕಲ್ ಬೇ ಮಾತ್ರ ಚೆನ್ನಾಗಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಡೆಪ್ಯೂಟಿ ಏನೇನೋ ಇದೆ. ರಾಯಲ್ ಗಾರ್ಡನ್ ಯಾವುದು? ಮಿರಾಕಲ್ ಬೇ ಅಂತ ಇದೆ. ರಾಯಲ್ ಗಾರ್ಡನ್. ತಾತ ಅಂಕಲ್ 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 ರಾಯಲ್ ಗಾರ್ಡನ್ ಅಂತೆ. ರಾಯಲ್ ಗಾರ್ಡನ್ ಅಂತೆ. ಸಾರಿ, ಹೌದು ರಾಯಲ್ ಗಾರ್ಡನ್ ಅಂತ. ಹೌದು. ಚಿನ್ನಪ್ಪಯ್ಯ ಫೋನ್ ಕೊಡಿ ಅಣ್ಣ, ಬಾತ್ ಕರೋ. ಒಳಗಡೆ ಯಾರು? ಹಲೋ ಎಂದ್ರೆ ಕಾರ್ತಿಕ್ ಹಾಂ, ಗೇಟ್ ಓಪನ್ ಇಲ್ಲಿ ಹಾಂ, ಹೋಗ ಒಳಗೆ ಹೋಗ್ಬೇಕಾದ್ರೆ ಗೇಟ್ ಓಪನ್ ನೋಡಕ್ಕೆ ತಾನೆ. ಎಲ್ಲ ಕ್ರಿಕೆಟ್ ಬ್ಯಾಟ್ ಬಾಲ್ ತರ್ಬೋದಾಯ್ತು ನೋಡಿ. ಓ, ಅಲ್ಲೇ ಇಡ್ಬೇಕಂತಪ್ಪ ಕಾರಣ. ಅವ್ನ ಮಾತು ಕೇಳ್ದ, ಇಲ್ಲಿ ಇಡೀ ಕಾರಣ ಅಂತ. ಚೆನ್ನಾಗಿದೆ ಅಲ್ಲ? ಓ, ಇನ್ನ ಕಟ್ತಿದಾರ ಇದನ್ನ. ಹಾಂ, ಚೆನ್ನಾಗಿದೆ. ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ. ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲಾ? ಈ ಸಕ್ಕದಾಗ ಹಾಕಿದ್ದೆ ಬರೋ. ಬರೀ ಪ್ರಾಪರ್ಟಿ ಒಂದು ರೌಂಡ್ ಹಾಕ್ಬೋದು ಆ ಗ್ಯಾಪಲ್ಲಿ. ನಮ್ಮನ್ನು ನೋಡಿ ಲಗೇಜ್ ಒರೆಸ್ಬಿಟ್ಟು ಪಾ. ಎಷ್ಟು ರೀಚ್ ಆದ್ವಿ ನೋಡಿ, ಎಷ್ಟು ಚೆನ್ನಾಗಿದೆ. ಏನು ಹೆಸರು ಗೊತ್ತಿಲ್ಲ. ರಾಯಲ್ ಅಂತ ಏನಾದ್ರು. ರಾಯಲ್ ಗಾರ್ಡನ್ ಎಲ್ಲ ನೋಡಿ ಬ್ಯಾಟ್ ಹಂಗೆ ಬಿಡ್ತದೆ ಬಾಯಲ್ಲಿ. ರಾಯಲ್ ಗಾರ್ಡನ್ ನೋಡಿ, ಎಷ್ಟು view ರಾಯಲ್ ನೋಡಿ. ಆ್ಯಕ್ಚುಲಿ ರಾಯಲ್ ಆಗಿದೆ ನೋಡಲು.
ಮಳೆ ಬರ್ತಿದೆ, ನಿಮಗೆ ಕಾಣಿಸ್ತಿದೆ ಎಲ್ಲ ಗೊತ್ತಿಲ್ಲ. ಮಳೆ ಸರಿಗೆ ಬರ್ತಿದೆ. ಒಂದೇ ಸೈಕಿಲ್ಲ ಎಲ್ಲ ಅಷ್ಟೇ. ಆರಾಮಾಗಿ ಇಳಿಬೇಕು ಇಲ್ಲಿ ಇನ್ನ ಏನೋ ಇದು. ಅದೇ ಮಳೇಲಿ ನೆನೀತಿದ್ದೀವಿ ನಾವು ನೋಡಿ. ಚೆನ್ನಾಗಿದೆ, ರೂಮ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಇದು ರೈನ್ ಡ್ಯಾನ್ಸ್ ಫ್ಲೋರ್ ಅಂತಪ್ಪ ಇದು. ನೋಡಿ ಮೇಲ್ಗಡೆ ಫುಲ್ ಸ್ಪ್ರಿಂಕ್ಲರ್ ಇದೆ. ನಾವು ರೈನ್ ಡ್ಯಾನ್ಸ್ ಎಲ್ಲ ಮಾಡಲ್ಲ ಸದ್ಯಕ್ಕೆ, ಅದನ್ನು ಮಾಡೋದು ಬೇಕು ಇಲ್ಲ. ಹೊರಗಡೆ ಹೋದರೆ ರೈನ್ ಬರ್ತಿದೆ, ಹೆಂಗಿದ್ರು ಮಳೆ ಬರ್ತಿದೆ, ಅಲ್ಲೇ ಮಾಡ್ಬೋದು ರೈನ್ ಡ್ಯಾನ್ಸ್. ಒರಿಜಿನಲ್ ರೈನ್ ನೋಡ್ರಿ. ಇಲ್ಲಿ ವಿಲ್ಲ ಮೋಸ್ಟ್ಲಿ ಯಾವ್ದು ಕೊಡ್ಬೋದು ನಿನ್ನ ಪ್ರಕಾರ? ಇದೇ ಇರಬೇಕು ನಮಗೆ ಕೊಡೋದು. ಇದು ನಮಗೆ ಕೊಡ್ಬೋದು. ನೋಡೋಣ ನನ್ನ ಗೆಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತ. ನನ್ನ ಗೆಸ್ ಇದೆ, ಅದು ಕೊಡೋಲ್ಲ. ಮತ್ತು ಅದು ರೂಮ್ಸ್ ಇರೋದು ಅಂತ ನನ್ನ ಅನಿಸಿಕೆ. ಇದು ಫುಲ್ ವಿಲ್ಲ ಅಂತ. ನೋಡೋಣ. ಗೆಸ್. Crossword, video game, fuse board, table tennis, snooker, chess ಅಂತೆಲ್ಲ ಇದೆ. ಇಲ್ಲೆಲ್ಲ ಖಾಲಿ. ಜಾಗ ಚೆನ್ನಾಗಿದೆ, ಏನೋ ಪಾರ್ಟಿ ಮಾಡೋಕ್ಕೆ ಕ್ಯಾರೋಕೆ ಅದು ಇದು ಥರ ಇದೆ. ಇದೆ ಚೆನ್ನಾಗಿದೆ. ಮಸಾಲೆ ಹಾಕಿದ್ದಾರೆ, ಬಟ್ ಅಲ್ಲಿ ಟೇಬಲ್ ಟೆನ್ನಿಸ್ ನಾವು ಕನ್ಫ್ಯೂಸ್ ಆಗ್ಬಿಟ್ಟು. ವಾ, ಸ್ನೂಕರ್ ನೆಕ್ಸ್ಟ್ ಲೆವೆಲ್ ಇದೆ. ಇದು ನೋಡೋಕೆ ಮಾತ್ರ ಮಸಾಜ್ ಅಂತ ಇದೆ, ಆದರೆ ಟೇಬಲ್ ಟೆನ್ನಿಸ್ ಇದೆ. ನೋಡ್ರಿ, ನಾನು ಹೆಂಗೆ ಸ್ವೆಟ್ ಆಗ್ತಿದ್ದೀನಿ ಅಂದರೆ ನಾನು ಫುಲ್ ನೆಂದುಬಿಟ್ಟಿದ್ದೀನಿ. ವಿಡಿಯೋ ಮಾಡ್ಕೊಂಡ ಮಸ್ತಾಗಿದೆ ಬೋರ್ಡ್ ಮಾತ್ರ. ಬರೀ ಹಿಂಗೆ ಎಲ್ಲ ಗೇಮ್ ಇದೆ. ನಾವು ಮಾತ್ರ ಹ್ಯೂಮಿಡಿಟಿನ ಫೀಲ್ ಮಾಡ್ತಿದ್ದೀವಿ. ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೇಬೇಕು ಅಲ್ವಾ? ಇಳಿಯೋಣ ಈಗ. ಹೋಗಿ ರೆಡಿಯಾಗಿ ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಫಸ್ಟ್ ಹೋಗೋದು. ಸ್ವಲ್ಪ ಹೊತ್ತಲ್ಲಿ ಹೋಗ್ಬಿಡ್ತಾ ಅನ್ಸುತ್ತೆ. ಅವ್ರು ಖಾಲಿ ಆಗ್ಬಿಡ್ತಾರೆ, ಅವಾಗ ಬೇಕಾದ್ರೆ ಆಡ್ಬೋದು ನಾವು. ನಮ್ಮದು ರೂಮ್ ನೋಡೋಣ ಬನ್ನಿ. ಇವ್ರಾಲೆ ಹೋಗಿ ಎಂಜಾಯ್ ಮಾಡ್ತಿದ್ದೆ ನೋಡಿ ನಮ್ಮ ವ್ಯೂ. ಏಪ್ಪಾ, ಎಷ್ಟು ಕೂಲು, ಸೂಪರಾಗಿ ಐತಪ್ಪ. ಕೆಳ ಎಷ್ಟು ತಣ್ಣಗೈತೆ ಗೊತ್ತಾ? ಇದಾ? ಓ, ರೆಡಿ ಆಗ್ತಿದ್ರೆ ಆಗಿ. ಓ, ಇಲ್ಲೊಂದು ರೂಮ್ ಇದೆಯಾ? ವಿಷ್ಣೋಣ, ಏನಿದೆ ಹಿಂಗೆ ಹಚ್ಕೊಂಡಿದ್ದೀರಾ? ಏನೋ ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ದೇವ್ರದ್ದು ಕೊಟ್ಟರು. ಫುಲ್ ದೇವ್ರ ಮೈ ಮೇಲೆ ಬಂದ್ಬಿಟ್ಟಿದೆ ಎಲ್ರಿಗೂ ಇವತ್ತು. ಹೋಗು ವಾಶ್ರೂಮ್ ಹೋಗು, ಮಜಾ ಆಯ್ತು. ಹೋಗು. ಇಲ್ಲಪ್ಪ, ಅಣ್ಣನ ಕರ್ಕೊಂಡು ಹೋಗು. ಆಯ್ತಾ? ಅಲ್ಲೇ ಶೂಟ್ ಮಾಡ್ತಾ ಇದ್ದೆ. ಏನ್ ಗಿರ ಅಂತ ಆಯ್ತಾ? ನೊಂದಿದ್ದೇನೆ. ಫುಲ್ ನೋಡಿದ ತಕ್ಷಣ ಗಿರ ಅಂತೆ. ಯಪ್ಪ ಡೈ ಹೊಡಿಬೇಡಪ್ಪ ಯಾವಾಗಲೂ. ನೋ ಡೈವ್ ಅಂತ ಹೇಳೋದು. ಅದು ವಾಲಿಬಾಲ್. ಆಳ ಇಲ್ವಾ ಇದು? ವಾಲಿಬಾಲ್ ಆಳ ಇಲ್ಲ ಅಂತಿದ್ದೆ. ಆಳ ಇಲ್ಲ ಕಣೋ, ಆ ಕಡೆನೇ ಆಳ ಇರೋದು.
ಕೊಡ್ರಾ ಇಲ್ಲಿ ನೋಡ್ರಿ, ಇಲ್ಲಿ ಆಂಟಿ ಎಲ್ಲ ಪ್ಲೇಯಿಂಗ್. ಹಿಂಗೆ ಒಬ್ಬನೇ ಹೋಗ್ತಿದ್ದಾನೆ. ಬನ್ನಿ ಆಂಟಿ. ನಾವು ಸ್ವಿಮ್ ಮಾಡ್ತಿದ್ರೆ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಫುಲ್ಲು ತಿಂತಾ ಇದ್ದಾರೆ ಫ್ರೈಸ್ ಅಂತ. ಇವಾಗ ಸೋಮೇಶ್ವರ ಬೀಚಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನೋಡ್ರಿ ಇವ್ರ ಇಬ್ರು ಹೆಂಗ್ ರೆಡಿ ಆಗಿದ್ದಾರೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ. ವಿ ಆರ್ ಗೋಯಿಂಗ್ ಟು ದ ಬೀಚ್. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಬೀಚನ್ನ ತೋರಿಸಿ ಬಿಟ್ವಿ. ಏನೋ ವಾಸನೆ ಇದು, ವಾಸನೆ ನೀರು ಬೀಚಲ್ಲಿ ಇರುತ್ತಲ್ಲ ವಾಸನೆ. ವೆಲ್ಕಮ್ ಟು ಸೋಮೇಶ್ವರ ಬೀಚ್. ನೋಡಿ ಕೃಷ್ಣಣ್ಣ ಹೇಳ್ಕೊಂಡು ಹೋದತ್ತು ನಿಮ್ಮನ್ನ ಸ್ನ್ಯಾಪಿಗೋಸ್ಕರ ಹಂಗೆ ಹೋಗಿರ. ಆಮೇಲೆ ಕ್ರೊಕೊಡೈಲ್ ಬೇರೆ ಅರಿವು ಕ್ರೊಕೊಡೈಲ್ ಅಲ್ಲ, ಇದು ಕ್ರೊಕೊಡೈಲ್ ಥರ ಇದೆ ಇದು. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನ್ ಮಾಡೋದು? ಗಾಯ್ಸ್ ಇಲ್ಲಿ ನೋಡಿ, ನಮ್ಮ ಮಮ್ಮಿ ಮತ್ತೆ ನಮ್ಮ ಫ್ರೆಂಡ್ ಏನೋ ಮಾಡಿದ್ದಾರೆ, ಅದೇನಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ನೋಡ್ತೀರಾ? ವಾಟ್ ಇಸ್ ದಿಸ್? ಶಿವಲಿಂಗ. ಓಕೆ, ಇದು ಬಂದು ನೀರಲ್ಲಿ ಹೆಂಗ್ ಕಾಣ್ಬಿಟ್ಟು ದೇವರಾಗಿ ಇದು ಹೆಂಗೆ ಹೇಳ್ತಾ ಇದ್ದಾಳೆ, ಅದು ರೀಲಲ್ಲಿ ಬರುತ್ತಲ್ಲ ಹಂಗೆ ಹೇಳ್ತಿರೋದು ಇವರು. ಅದು ಫ್ಲಾಗ್ ಇಡಬೇಕು, ಫ್ಲಾಗ್ ಇಲ್ಲ. ಇದು ಇದೇನೋ ಒಂಥರ ಇವಾಗ ನೋಡು, ಇದು ಫೋರ್ಟ್ ಎಂಟ್ರೆನ್ಸ್ ಮಾಡ್ತೀವಿ, ಎಂಟ್ರೆನ್ಸ್. ಇದು ಗೇಟ್ ಮಾಡ್ಬಿಡೋ ಸಾಕು. ಕೆಳಗಡೆ ಬೀಚ್ ಏನೋ ಕಾಣಿಸ್ತಿದೆ, ಹೂ ಕಾಣಿಸ್ತಾ ಹೊರಗಡೆ ಬಾ. ಇದು ಸಾಮ್ರಾಜ್ಯ ಹೊರಗಡೆಯಿಂದ ತರಿಸು. ಇಲ್ಲಿಂದ ನಮ್ಮ ಸಾಮ್ರಾಜ್ಯ ನೋಡ್ರು. ಇದು ಆರುಮುಗನ್ ಕೋಟೆ ಕಣೋ. ಇದು ಆರುಮುಗ ಕೊಟ್ಟೆ ಕಣೋ. ಇಟ್ಕೋ, ಕೈ ತೋರಿಸು. ನನ್ನ ಕೈ ನೋಡಿ ಇಲ್ಲಿ ಕಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫುಲ್ ಮಣ್ಣಾಗ್ಬಿಟ್ಟಿದ್ದೀವಿ. ಇವಾಗ ಡೈರೆಕ್ಟಾಗಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬೀಳೋದೆ. ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ವಿ, ನೋಡಿ ಬಂದಿದೆ. ಇಂಡೋರ್ ಗೇಮ್ಸ್ ಏನೇನಿದೆ ಅಂತ ಆಟ ಆಡೋಕ್ಕೆ ಅಂತ ಹೊರಟಿದ್ದೀವಿ. ಆವಾಗಲೇ ಆಡಿದ್ವಿ, ಗೊತ್ತು ನಮಗೆ. ಅಂದ್ರೂ ಈಗ ಪಕ್ಕ ಇಂಡೋರ್ ಗೇಮ್ಸ್ ಏನೇನು ಅಂತ ನೋಡಬೇಕು, ಆಟ ಆಡಬೇಕು ಅಂತ ನಾವು ಹೊರಟಿದ್ದೀವಿ. ಬರೀ ಇವತ್ತು ಫುಲ್ ಅಂತೂ ಬರೀ ನೀರಲ್ಲೇ ಇದ್ದೀವಿ. ಪೂಲು, ಬೀಚು ಮತ್ತು ಪೂಲ್. ಆ್ಯಕ್ಚುಲಾಗೆ ಇಲ್ಲಿ ಜಾಸ್ತಿ ಜನ ಬಂದುಬಿಟ್ಟು ಸ್ಯಾಂಕಿ ಟ್ಯಾಂಕಿ ಥರ ಆಗಿಬಿಟ್ಟಿದೆ ಅಲ್ವಾ? ಹಿಂಗೆ ಇರುತ್ತೆ ಟ್ಯಾಂಕಿ. ಓ, ನಮ್ಮ ಬಿಲ್ಲಾ ವ್ಯೂ ನೋಡ್ರಿ, ಸೂಪರಾಗಿದೆ ಅಪ್ಪ. ನಮ್ಮ ರೆಸಾರ್ಟ್ ಅಂತೂ ಹೊರಗಡೆ ಬಾ. ಇದು ಒಂದು ಡೈನಿಂಗ್. ಹಾಂ, ಡೈನಿಂಗ್.
ಇಂಡೋರ್ ಪ್ಲೇ ಏರಿಯಾ ಅಂತಾರ. ಇಲ್ಲಿ ಹೆಂಗಿದೆ ಅಂದರೆ ನೋಡಿ, ರೆಡಿಯಾಗೋ ಅಣ್ಣ. ಇಲ್ಲಿಂದ ಬಾಲ್ ಪಿಚ್ ಮಾಡಿದ್ರೆ ನೋಡಿ ಸೌಂಡ್ ಹೆಂಗೆ ಬರ್ತಿದೆ ಅಂದರೆ ಫುಲ್ಲು ಇದಾಗ್ತಿದೆ ಏನೋ. ಓಹೋ, ಎಕೋ ಕೇಳಿಸ್ತಿದೆ ಬಾಲ್ ನೋಡಿ. ಅವನು ನಾಳೆ ರೆಡಿ ಆದ ಕ್ರಿಕೆಟ್ ಅಂದಿದ ತಕ್ಷಣ. ಓಹೋ, ಡೈಲಿ ಈ ಥರ ಆಡಿದ್ರೆ ಹೆಂಗಿರುತ್ತೆ. ಸ್ವಿಮ್ಮಿಂಗು, ಕ್ರಿಕೆಟು, ಬ್ಯಾಡ್ಮಿಂಟನ್, ಇಂಡೋರ್ ಗೇಮು. ವಾಹ್, ಅದಕ್ಕೆ ಲೈಫ್ ಮಜವಾಗಿರಬೇಕು ಅಂದರೆ ಕಷ್ಟಪಡಬೇಕು. ಒಂದು 35+ ಕಷ್ಟಪಡೋದು ಬಿಟ್ಟು ಒಳ್ಳೇದು ಮಾಡಬೇಕು ಎಲ್ಲರೂ. 35+ ಆದಮೇಲೆ ಇದೆಲ್ಲ ನಾವು ಆಗಂಗೆ ಆಗ್ತೀವಿ, ಹಂಗೆ ಬರೋಂಗೆ ಆಗ್ತೀವಿ. 35 ಕಟ್ಕೊಂಡಿರ್ಬೇಕು, ಮಜಾ ಇರುತ್ತೆ. ವಿ ಆರ್ ಗೋಯಿಂಗ್ ಟು ಪ್ಲೇ ಇಂಡೋರ್. ಆದರೆ ತುಂಬ ಸುಸ್ತಾಗಿದ್ದೀವಿ. ಬರೀ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೇ ಇದ್ದೀವಿ. ಯಪ್ಪ, ಏನೋ ಡಿಸ್ಕೋ ಎಲ್ಲ ಹಾಕೋರಲ್ಲ ಮೇಲೆ. ಇವಾಗ ಇಂಡೋರ್ ಬಂದ್ವಿ. ಹಾಂ, ಹೌದೌದು, ಅವಾಗ ಬೆಳಗ್ಗೆ ಕೂತಿದ್ರಲ್ಲ ಅಲ್ಲೇ. ಹಾಂ, ಓಕೆ, ಬನ್ನಿ. ಊಟ ಆರ್ಡರ್ ಮಾಡಿದ್ವಿ, ಅದು ಬಂದಿದೆ. ಲಿಮಿಟಾಗೇ ಮಾಡಿದ್ದು, 5 ಜನಕ್ಕೆ ಇಷ್ಟನೇ ಮಾಡಿದ್ದು. ಜ್ಯೂಸ್ಗಳು ಮಾತ್ರ ಚೆನ್ನಾಗಿ ಮಾಡಿದ್ವಿ. ಆಲೆ ತಿನ್ನಕ್ಕೆ ರೆಡಿ ಆಗಿದೆ. ಅವರಿಬ್ಬರು ನೋಡಿ ಏನೋ ಕೆಲಸ ಮಾಡ್ತಾರಲ್ಲ, ಕಿತಾಪತಿ ಕೆಲಸ. ಹಾಕಿ ಬೇಗ ಬೇಗ ಸರಿ. ತಿಂದಾದ್ಮೇಲೂ ಒಂದು ರೌಂಡ್ ಐಸ್ ಕ್ರೀಮ್ ಇಲ್ಲ ಇನ್ನೊಂದೇನಾದರೂ ಐಟಮ್ ಬೇಕು ಅಂತ ಸುತ್ತಾ ಇದ್ದೀವಿ ನಾವು. ಗೊತ್ತಿಲ್ಲಪ್ಪ. ನೈಟ್ ಮಾತ್ರ ಸೀನ್ ಮಸ್ತಾಗಿರುತ್ತಪ್ಪ. ಇದು ಲೈಟಿಂಗ್ಸೇ ಕಣೋ ಅಲ್ವಾ. ಇವರು ಆ ಫ್ಯಾಮ್ಲಿ ದೊಡ್ಡ ಫ್ಯಾಮಿಲಿ. ಇನ್ನೊಬ್ಬರು ತಲೆನೋವು ಮಾಡ್ತಾರಲ್ಲ ಆ ಫ್ಯಾಮಿಲಿ ಮಕ್ಕಳು, ಯಪ್ಪ ಅಲ್ವಾ. ಸ್ಕೂಲ್ನ ಈಗ ಕ್ಲೀನ್ ಮಾಡ್ತಿರೋದೇ ಅವರೇ ಕಾರಣ. ಒಂದು 50 ಜನ ಬಂದ್ಬಿಟ್ಟವ್ರು ಅವರು, ಇನ್ನೂ ಕಿರ್ಚಾಡ್ತವ್ರೆ. ಐಸ್ ಕ್ರೀಮ್ ಇದೆ ಅಂತಪ್ಪ. ಬನ್ನಿ ಐಸ್ ಕ್ರೀಮ್ಗೆ ಹೋಗೋಣ. ಎಲ್ಲ ನೋಡಿ ಐಸ್ ಕ್ರೀಮ್ ಇದೆಯಂತೆ. ಹೋಗಿ ಯಾವ ಐಸ್ ಕ್ರೀಮ್ ಬೇಕೋ ತಗೊಳ್ಳೋಣ. ಇಲ್ಲಾಂದರೆ ಜಾರ್ ಬೀಳ್ತಿದೆ ಈಗ. ಹಾಯ್ ಗಾಯ್ಸ್ ನೋಡಿ. ವಿಷ್ಣು ಅಣ್ಣ ಮಾತಾಡ್ತಾರೆ ನೋಡಿ. ನನಗೆ ಮಾತು ಬರುವುದಿಲ್ಲ. ಬರೋದಿಲ್ವಾ? ಬರುವುದಿಲ್ಲ. ಮತ್ತೆ ಹೆಂಗೆ ಮಾತಾಡ್ತಿದ್ದೀರಾ? ನಾನು ಕನ್ನಡದಲ್ಲಿ ಮಾತಾಡುತ್ತಿದ್ದೇನೆ. ಅದು ಮಾತೇ ತಾನೆ, ಯಾವ ಭಾಷೆ ಆದರೆ ಏನಂತೆ. ಇದೆ ಅನ್ಸುತ್ತೆ ರೆಸ್ಟೋರೆಂಟ್. ಇಲ್ಲ ಐಸ್ ಕ್ರೀಮ್ ಇದನ್ನೇ ಇಲ್ಲ ಕೌಂಟರ್. ಅದು ಹಂಗೇನೆ. ಹಾಯ್ ಹಲೋ ಗಾಯ್ಸ್. ಹಿಂಗತೆ ಯಪ್ಪ, ಏನೋ ಅಲ್ಲಿ ಆ ದೊಡ್ಡ ಫ್ಯಾಮಿಲಿ, 50 ಜನ ಫ್ಯಾಮಿಲಿ. ಹಾಂ, ಸದ್ಯಪ್ಪ ಅವ್ರಿಗೆ ಇಲ್ಲಿ ಎಲ್ಲ ರೂಮ್ಗಳು ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ 50 ಜನಕ್ಕೆ. ಅಯ್ಯಪ್ಪ ಅನ್ಕೊಂಡಿರ್ತಾರೆ. ನಮಗೆ ಅಲ್ಲಿ ವಿಲ್ಲಾ ಥರ ಒಂದು ಮನೆ ಇದೆ, 2 ರೂಮು, ಒಂದು ಹಾಲು ಸಪ್ರೇಟಾಗಿದೆ. ಅದೇ ಬೆಸ್ಟ್ ನಮಗೆ. ಐಸ್ ಕ್ರೀಮ್ ಕಿಧर पूछना है भैया? ಓ ಪಾ ಆಂಟಿ ನೋಡಿ ಹೇಳ್ಬಿಟ್ಟು ಪಾಪ ಶೀತಲ್ ಒಳ್ಳೆ ಹುಡುಗಿ. ಪಾಪ ಎಷ್ಟು ಆರ್ಡರ್ ಮಾಡಿದ್ವಿ ಎಲ್ಲ ಪಾಪ ಆ ಹುಡುಗಿನೇ ತಂದು ಕೊಟ್ಟಿದ್ದು. ಹೌದು, ವೆನಿಲಾ ಸ್ಟ್ರಾಬೆರಿ ರೆಡಿ ಅಂತ ಇರೋದು. ಯಾವ್ದು ಬೇಕಣ್ಣ? ವೆನಿಲಾ ಸ್ಟ್ರಾಬೆರಿ. ನನಗೆ ವೆನಿಲಾ ಬಟರ್ ಸ್ಕಾಚ್. ಸ್ಟ್ರಾಬೆರಿ. ಬಟರ್ ಸ್ಕಾಚ್. ವೆನಿಲಾ ಸ್ಟ್ರಾಬೆರಿ ದೋಯಿ. ಹಾಂ, ಅಂದಾರಿ ವೇಟಿಂಗ್. ಇವಾಗ ನಾವು ಇಲ್ಲಿ ಬಂದಿದ್ದೀವಿ. ಅಂದರೆ
ಸಾಗರ ಸರಸರ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕಿ ಕಾಣ್ತಿದೆ ಲೈಟ್ ದೂರದಿಂದ ನೋಡಿದಾಗ ಇವ್ರಿಗೆ ನೋಡಿ ಕಣ್ಣು ಕಾಣಿಸಲ್ಲ ಅದಕ್ಕೆ ಸನ್ ಗ್ಲಾಸ್ ಹಾಕೊಂಡಿದ್ದಾರೆ. ಸನ್ಗ್ಲಾಸು ನೈಟ್ ಆದ್ರೂ ಲೈಟ್ ಪವರ್ ಗ್ಲಾಸ್ ಅಲ್ಲ, ಸನ್ಗ್ಲಾಸ್ ನಿಮ್ದು ಅಲ್ಲ ಪವರ್ ಕಣ್ಣೇ ಗ್ಲಾಸ್ ಇಲ್ದಂಗ ಐತ್ ನೋಡಲ್ಲಿ. ನಿಮಗೆ ಕಾಣಿಸ್ತಿಲ್ಲ ನೋಡಿ ಅಲ್ಲಿ ನಿಮ್ದು ಕಣ್ಣೇ ಇಲ್ಲ, ಅಲ್ಲಿ ಫುಲ್ ಬ್ಲ್ಯಾಕ್ ಇಲ್ಲ. ಇದ್ದಂಗಿದೆ ನಿಮ್ದು. ಇಲ್ಲ ಕೇಳಿ, ನೋಡಿ ಅಲ್ಲಿ ಸ್ಕೆಲಿಟನ್ ಇದ್ದಂಗಿದೆ ನಿಮ್ದು. ಇವರು ಲೈಟ್ ಇಟ್ಕೊಂಡು ಅಡ್ಡಾಡ್ತಿದ್ದಾರೆ. ನಿಮ್ದು ಇದು ಸ್ಕೆಲಿ ನೋಡ್ರಿ. ನಾವು ಆ ಹುಡುಗಿ ಶೀತಲ್ಲ ಅಂತ ಹೇಳಿದ್ರಲ್ಲ, ಪಾಪ ಎಲ್ಲ ರೂಮ್ಗೂ ಒಬ್ಳೆ ಹುಡುಗಿ ಕೆಲಸ ಮಾಡ್ತಿರೋದು. ಒಬ್ರೊಬ್ರು ಕೇಳಿದ್ರೆ ಮೂಜಿ ಸಿಡಿಸಿದಂತ ಬೇಜಾರಾಗುತ್ತೆ ಅಂದರೆ ಪಾಪ. ಅವ್ರಿಗಿರೋ ಎನರ್ಜಿ ನಿಮಗಿಲ್ಲ ಅಲ್ಲ? ಅಟ್ಲೀಸ್ಟ್ ನಮಗೂ ಬರಬೇಕು. ಅರ್ಧ ಬರ್ಬೇಕು. ನನಗೆ ಅರ್ಧ ಆದ್ರೂ ಬರ್ಬೇಕು ಅಂತಿದ್ದೀವಿ. ಅದೇ ಪಾಪಚ್ಚಿ ಏನಿಲ್ಲ ಇವನಿಗೆ 1% ನನಗೆ 90% ಬರಬೇಕು ಅಂತ. 1% ಅಂತೆ. ಅರ್ಧ 1% ಪೇಷನ್ಸ್ ಇರಲ್ಲ. ಮಜಾ ಇದೆ ಅಂದರೆ. ಕಮ್ಮಿ ತಿನ್ನುವಂಗೋ ಕಮ್ಮಿ ಅದೇ ತಿನ್ನುವಂಗೋ ಅಂತ ಕೂತ್ಕೊಂಡ ಜಾಗದಲ್ಲೇ ಕೇಳ್ತಾರೆ. ಇಲ್ಲ ಕೂತ್ಕೊಂಡಿದ್ದ ಜಾಗದಲ್ಲೇ ಕೇಳ್ತಾರೆ, ಮಮ್ಮಿ ಅದು ಬೇಕು ಇದು ಬೇಕು ಅಂತ. ಆ ಹುಡುಗಿ ನೋಡಿ ಎಷ್ಟು ಕಷ್ಟಪಡ್ತಿದೆ. ಹಿಂದೆ ಮಧ್ಯಾಹ್ನ ಬೆಳಗ್ಗೆಯಿಂದ ಓಡಾಡ್ತಾನೆ ಇದೆ. ಇವಾಗ ತಕೊಂಡು ಈಗ 11 ಗಂಟೆ ತಿಲಕ್ ಉನಗುಪ್ಪ ಸೇತಿ ತಿಟ್ಟಿರೋದು ನಿನ್ಗೂ ಸೇರಿ ನಿನ್ಗೂ ಸೇರಿ ಇದೆ ಎಲ್ರಿಗೂ ಸೇರಿ ಎಲ್ಲ ಬಂತು. ಐಸ್ ಕ್ರೀಮ್ अभी अकेला है क्या? अकेला पूरा इतना काम करता है ना, कोई नहीं है. और एक स्पून चाहिए ಆಂಟಿ ಇರಿ. ವಾಡ ನೀನೇನು ಸಪ್ರೇಟ್ ಸ್ಪೆಷಲ್ ಅಬ್ಬಾ ಇಲ್ಲಿ. ಯಾರು ತಗೊಳ್ಳಲ್ಲ ನಿಮ್ಗೆ ಬಾ, ನಾನು ಇರ್ತೀನಿ. ಅವನು ಇನ್ನೊಂದು ಆರ್ಡರ್ ಮಾಡ್ತಾನೆ ಅಷ್ಟೇ ಅಷ್ಟೇ ಪಾಪ ಅವ್ರು ಇನ್ನೊಂದ್ಸರಿ ಬರ್ಬೇಕು. ಶೀತಲ್ ಅಷ್ಟೇ. ಶಿಫ್ಟ್ ಆಗ್ತಿದೆ ನಾವು ಫುಲ್ ಸೈಡ್ ಹೋಗಿ ಕೂತೀನಿ ನಾನು ಅಂತ. ಈಚಂತೆ ಬರೀ ನೀರಲ್ಲೇ ಇದ್ದೀವಿ ಇವತ್ತು ಫುಲ್ಲು. ಇಲ್ಲಿ ನೋಡಿದ್ರೆ 5 ನಿಮಿಷಕ್ಕೆ ಮಳೆ, 5 ನಿಮಿಷಕ್ಕೆ ಬಿಸಿಲು, 5 ನಿಮಿಷಕ್ಕೆ ಗಾಳಿ, ಏನೇನೋ ಬರುತ್ತಪ್ಪ ಇಲ್ಲಿ. ನೋಡಿ ಜಾಗ ಹೆಂಗಿದೆ. ಪಾಪ ಅಷ್ಟೊಂದು ಡೆಡಿಕೇಶನ್ ಇದೆ. ಸರಿ ಬಂದಿದೆ ಸಾವು. ನೀರು, ವ್ಯೂ, ಸ್ವಿಮ್ಮಿಂಗ್ ಪೂಲ್ ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಇದೆ. ಲೆವೆಲ್ ಇದೆ. 50 ಮೆಂಬರ್ಸ್ ಗ್ರೂಪ್ ಗ್ಯಾಂಗು ಇದೆ ಅಪ್ಪ. ಇವಾಗ ಬಂತಪ್ಪ ಸೌಂಡ್ ಕೆಳಗಡೆಗೆ. ಇಲ್ಲಿ ಜಾಸ್ತಿ ಜನ ಇದ್ದಾರೆ ನೋಡು. ಅಲ್ಲಿ ನೋಡಲ್ಲಿ ಇನ್ನೂ ಅಲ್ಲೆಲ್ಲ ಓಡಾಡ್ತಾರೆ. ಆ ಸೌಂಡು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಒಬ್ಬ ಹೆಂಗ್ ಬರ್ತಿದ್ದ ಇಲ್ಲ ಅವನು, ನಮ್ಮ ಮೇಲೆ ಬೀಳ್ತಿದ್ದ ಅವನು. ಫುಟ್ಬಾಲ್ ಕಿಕ್ ಮಾಡ್ತಿದ್ದ, ಎಲ್ಲರ ತಲೆ ಮೇಲೆ ಬೀಳ್ತಿದ್ದ. ನಾವಂತೂ ಎದುರುತ್ತಿದ್ವಪ್ಪ. ಹೋಗಿದ್ರೆ ಎದ್ದಾಳೋದೇ ಇಲ್ಲ. ಬೈರಿ ಆಂಟಿ. ಏಯ್ ಏನ್ ಚಂದ್ರ ನಿತಿನ್, ಬ್ರೆಡ್ ಬಟರ್ ಜಾಮ್ ಖಾಲಿ ಆಗುತ್ತೆ ಅಂದಲ್ಲ ಅಷ್ಟೇ. ಅದಕ್ಕೆ ಬೇಡ ಅಂತ. ಎಲ್ಲರೂ வெளியே போயிட்டோம். ಬಾಯ್, ಹೋಗೋಣ. ಏನಾದರೂ ತರಾನ ಆಂಟಿ. 50,000 ಫ್ಯಾಮಿಲಿ, 50 ಮೆಂಬರ್ ಫ್ಯಾಮಿಲಿ ಇಲ್ಲೇ ಪಾರ್ಟಿ ಮಾಡಿದ್ದೇನೆ ನೈಟ್ ಫುಲ್ಲು. ಏಯ್ ದೋಸೆ ಇದೆ ಆಂಟಿ, ಗಸಿ, ಉಪ್ಪಿಟ್ಟು, ಕೇಸರಿ ಬಾತ್, ಆಮೇಲೆ ಕಾಫಿ.
ಇವರಾಲೆ ತಾಳ್ತಾ ಇದ್ದಾರೆ ನೋಡ್ರಿ ಬ್ಯಾಟಿಂಗ್. ಇವ್ರು ನೋಡಿ ವಾಟರ್ ಮೆಲನ್ ಅಂಬಾಸಿಡರ್ ಇವರು. ವಾಟರ್ ಮೆಲನ್ ಅಂತ. ಮಮ್ಮಿಗೆ ತಿಂಡಿನೇ ಇಷ್ಟ ಆಗ್ತಿಲ್ಲ ಅಂತ ತಿಂತಾ ಇದ್ದಾರೆ. ತಿಂಡಿಯಲ್ಲಿ ಇವ್ರದ್ದು ಕಂಪ್ಲೇಂಟ್ಸ್ ಕೇಳಿ. ಏನಮ್ಮ ಕಂಪ್ಲೇಂಟ್ಸ್? ಉಪ್ಪಿಟ್ಟಲ್ಲಿ ಉಪ್ಪೇ ಇಲ್ಲ, ಸಪ್ಪೆ. ಇವರು ಮೋಸ್ಟ್ಲಿ ಶುಗರ್ ಬಿ ಪಿ ಪೇಷಂಟ್. ಮೋಸ್ಟ್ಲಿ ಬಿ ಪಿ ಶುಗರ್ ಪೇಷಂಟ್ ಓನರ್ ಅನ್ಸುತ್ತೆ ಇವ್ರಿಗೆ. ಅದಕ್ಕೆ ಮಂಗಳೂರಲ್ಲಿರೋದ್ರಿಂದ ಪಬ್ಬಾಸ್ಗೆ ಹೋಗಿ ಆಮೇಲೆ ಏನಾದರೂ ಒಂದು ಡೀಲ್ ಮಾಡ್ತೀವಿ. ಡೀ ಮುಗಿಸಿ ವಾಪಸ್ ಬಂದರು. ಎದ್ಬಿಟ್ಟಿದೆಯಲ್ಲ. ಎದ್ಬಿಟ್ಟಿದ್ದಾನೆ. ನಾನು ಮಲಗಿರ್ತಾನೆ ಅಂದ್ಕೊಂಡೆ, ಆದರೆ ಅವನಿಗೆ ತಿಂಡಿ ಫೈನಲ್ ಆಗಿ ಚೆಕ್ಔಟ್ ಮಾಡ್ತಿದ್ದೀವಿ, ಹೊರಟಿದ್ದೀವಿ. ಫೈನಾಗಿ ಹೊರಡ್ತಾ ಇದ್ದೀವಿ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಐಸ್ ಕ್ರೀಮ್ ಚೆನ್ನಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ಫೇಮಸ್ ನಾನು ಇವ್ರು ನೋಡಿ ಇವ್ರು ಹೆಂಗೆ ಹೋಗ್ತಿದ್ದಾರೆ. ಪಬ್ಬಾಸ್ ಐಸ್ ಕ್ರೀಮ್ ತಿನ್ನೋಣ ಆಟ ಬಂದಿದ್ದೀವಿ. ಪಬ್ಬಾಸು ಪಬ್ಬಾಸ್ ಏನು 10 ಜನ ಇದ್ದಾರೆ ಇಲ್ಲಿ. ಎ ಸಿ ಸಿಗುತ್ತೆ ಒಳಗಡೆ. ಎ ಸಿ ಇರುತ್ತೆ. ಫೇಮಸ್ ಅಪ್ಪ. ಈಗ ವೆಯ್ಟಿಂಗ್ ಅಂದರೆ ಏನು ಮಾಡ್ತೀಯಾ? ಇಲ್ಲ ವೆಯ್ಟಿಂಗ್, ಇದೆಲ್ಲ ವೆಯ್ಟಿಂಗಾ ಮಾಡಿ ಗೊತ್ತಿಲ್ಲಪ್ಪ. ಸೀಟ್ಗೆ ಹೇಳಕ್ಕೂ ಆಗಲ್ಲ. ಎಲ್ಲ ಸಿಗುತ್ತೆ ಎಲ್ಲ ಅಂದರೆ ಒಂಥರ ಎಲ್ಲ ಇಲ್ಲ. ಎಕ್ಸ್ಪೆಕ್ಟ್ ಮಾಡಿದ ಇಷ್ಟು ರಶ್ ಇರುತ್ತೆ ಅಂತ. ಇಲ್ಲಿ ಕ್ಲೀನ್ ಐತಲ್ಲ. ಅಬ್ಬಾ, ಪಬ್ಬಾಸಲ್ಲಿ ಆರ್ಡರ್ ಮಾಡಿಬಿಟ್ಟು ತಿನ್ನಕ್ಕೆ ಹೋದ್ರೆ ನೀನು ಕೈಯಲ್ಲೆಲ್ಲ ತಿಂತಾನೆ ಐಸ್ ಕ್ರೀಮ್. ಇಲ್ಲ ಖಾಲಿ ಆಯ್ತಪ್ಪ ಸದ್ಯ. ಸದ್ಯ ಖಾಲಿ ಆಯ್ತು, ಸ್ವಲ್ಪ ಇದೆ. ಐಸ್ ಕ್ರೀಮ್ ಮಾತ್ರ ಸೂಪರ್ ಆಗಿರುತ್ತೆ. ಏನಾದರೂ ಐಸ್ ಕ್ರೀಮ್ ಕಂಪನಿಯಲ್ಲಿ ಯಾವುದಿದೆ ನಂಬರ್ 2 ಇದು ಗೊತ್ತಿಲ್ಲಪ್ಪ. ಓ ಇಲ್ಲಿ ನೋಡೋ ಮಳೆ ಬಂದಿದ್ದಕ್ಕೆ ಪಟ್ಟಣಗೆಲ್ಲ 5 ನಿಮಿಷಕ್ಕೆ 5 ಥರ ವೇರಿಯೇಷನ್ ನೋಡ್ತೀವಿ. ಪಬ್ಬಾಸ್ ಆಯಿತು. ವಿ ಆರ್ ಗೋಯಿಂಗ್ ಟು ಪೆಡಂಬೋರ್ ಬೀಚ್ ನಾವು. ಇರಿ ನನ್ನ ಮಮ್ಮಿಗೆ ಕೈಗೆ ನೀರು ಹಾಕೋದು ವೀಡಿಯೋ ಮಾಡ್ತೀನಿ. ಟೀ ಶರ್ಟ್ ಅನ್ಕೊಳುತ್ತೆ ಬಾಟ್ಲಲ್ಲಿ ಗಲೀಜ್ ಮಾಡ್ತಾರೆ. ಕೈಗೆ ನೀರು ಬೇಕಾ? ತಿನ್ಬಿಟ್ರ ನೀವು ಮ್ಯಾಂಗೋನ? ಅಲ್ಲಿ ಹಾಕ್ಬಿಡು ಇದಕ್ಕೆ. ನೋಡಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಎಂಜೆ ಅಲ್ಲಿ ಬೋಟ್ ನೋಡು ಅಲ್ಲಿ ಒಳಗೆ. ಓ ಅದು ಹೆಂಗೈತೆ ನೋಡೋದು. ಲೈಫ್ ಸೇವಿಂಗ್ ಬೋಟ್ ಥರ ಐತಲ್ಲ ಅದು. ಫಿಶ್ ಸ್ಪಾ ಬೇಡಪ್ಪ. ನೋಡ್ರಿ ಬೀಚ್ ವೈಬ್ಸ್ ಬರ್ತಿದೆ. ಅದೆಲ್ಲ ಇಲ್ಲ. ಇದು ರೆಡ್ ಅಲರ್ಟ್ ಅಂತೆ ಆಂಟಿ. ರೆಡ್ ಅಲರ್ಟ್ ಅಂತೆ, ಹೋಗಂಗಿಲ್ಲ ಅಂತೆ. ನೋ ಸ್ವಿಮ್ಮಿಂಗ್ ಅಂತೆ. ರೆಡ್ ಅಲರ್ಟ್ ಇದೆ ಅಂತೆ. ಇದೆ ಪೋರ್ಟ್ ಅಲ್ಲ ಅದು ಹೆಂಗಿದ್ರು. ಹೋಗ್ತಿದೆಯೋ? Caution, getting into water is dangerous. Keep the beach clean. Yes, we'll follow the rules. But a camel won't take. Camel ride, horse ride. ಬರೀ ತಿನ್ನೋದೇನೋ ಅಲ್ಲಿ ಆರ್ಡರ್ ಏನೇನೋ ಮಾಡಿದ್ದಾರೆ. ಇದೇನು ಚುರುಮುರಿ ಸ್ಟಾಲಲ್ಲಿ. ನಮ್ಮದು ಹೊಟ್ಟೆ ಅಂತ ಫುಲ್ ಊಸ್ಟ್ ಹಾಕ್ಬಿಟ್ಟಿದೆ ತಿಂದು. ವಾವ್ ಹೆಲ್ದಿ ಅಂತೆ. ಓಹೋ
ಅಲ್ಲ ಏನು ಆನಿಯನ್ ಟೊಮೆಟೊ ಬರೀ ತಿಂದು ಅದೆಲ್ಲ ಹಾಕಿರ್ತದಲ್ಲ ಅಂದ್ರೂ ಮಿಕ್ಸ್ ಮಾಡ್ತಾರಲ್ಲ ಅದು ಮಿಕ್ಸ್ ಒಳಗೆ ಮಿಕ್ಸ್ ಆಗಿ ನಾಳೆ ಒಟ್ರ ಮೇಲೆ ನೋಡಿ ಒಟ್ರ ಮೇಲೆ ಮಿಕ್ಸ್ ಗಡ್ಬಡ್ ಆಗುತ್ತೆ ನಾಳೆ. ತಿನ್ನದೇ ತಿಂದು ವಾಕಿಂಗ್ ಮಾಡ್ತಿರೋದೇ. ಸದ್ಯ ಇವತ್ತು ಬೆಂಗಳೂರು ಬರ್ತೀವಿ, ತಿನ್ನೋದು ಕಮ್ಮಿ ಮಾಡ್ಬೇಕು ನಾವು. ಮಂಗಳೂರು ಬಿಟ್ಟು ಓಡ್ತೀವಿ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗಿ ಮಲ್ಕೊಂಡ್ರೆ ಸಾಕು. ಒಂದು ಸ್ಟಾಪ್ ಎಂದು ಕೇಳಿ, ಇಲ್ಲಿ ಏನೋ ಜರಿ ಅಂತ ನೀರು ಹರಿಯೋ ಜಾಗ ಎಲ್ಲ ಇದೆ, ಅದಕ್ಕೆ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ವಾ, ಇಳಿಯೋ ಹಂಗೆ ಇಲ್ಲಪ್ಪ, ಬರೀ ಸ್ನ್ಯಾಪಲ್ಲೇ ಇರ್ತಾರ. ಒಂದು ಫೋಟೋ 3, 2, 1. 3, 2, 1. ಓ ಬಂದ್ಬಿಟ್ರಾ ಅಲ್ಲೇ ಎಷ್ಟು ಬೇಗ? ಹೆಂಗನ್ಸ್ತು ವಾಟರ್ ಫಾಲ್ಸ್? ನಿಮಗೆ ಮಿನಿ ವಾಟರ್ ಫಾಲ್ಸ್ ಹೆಂಗನ್ಸ್ತು? ಹಾಂ ಜರಿ ಚೆನ್ನಾಗಿದೆಯಾ? நீங்கள் சொல்லுங்கம்மா, எங்கே எப்படிமா ಅನಿಸ್ತು? ಓ ಸೂಪರ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಅದು ಸರಿ ಎಲ್ಲ ನೋಡಕ್ಕೆ ಚೇಂಜ್ ಆಗ್ತವ್ರೆ. ಹೆಂಗನ್ಸ್ತು? ನೆಕ್ಸ್ಟ್ ಲೆವೆಲ್ ಇತ್ತಪ್ಪ, ಪೀಸ್ಫುಲ್ ಆಗಿ ಅಂಕಲ್ ಬಂದು ಕ್ಯಾಚ್ ಹಿಡ್ದಿಲ್ಲ ಅಂದ್ರೆ ಇಲ್ಲಾಂದ್ರೆ ನಾನು ಬೀಳ್ತಿದ್ದೆ, ಜಸ್ಟ್ ಮಿಸ್. ಇವತ್ತು ಒಂದು ವ್ಲಾಗು. ಯೋ ಫೈನಲಿ ಬೆಂಗಳೂರು ರೀಚ್ ಆದ್ವಿ. ಫೈನಲಾಗಿ ನಮ್ಮ ಮನೆಗೆ ರೀಚ್ ಆದ್ವಿ. ಅಪ್ಪ ಇವ್ ನೋಡ್ರಿ ಹೆಂಗೆ ತಿಕ್ತಿದೆ ನೀವು. ಬೈಸ್ಕೊಳ್ತವನೆ. ಬೈಸ್ಕೊಳ್ಳೋದೇನೆ ಕೆಲಸ.